ಸ್ನೇಹಿತರೆ, ನನ್ನ ಹೆಸರು ಗಂಗಸುಂದರ ರಾಜು ಅಂತೇಳಿ. ತುಮಕೂರು ನಗರದ ಜಿಲ್ಲಾಸ್ಪತ್ರೆ ಆವರಣದಿಂದ ಕಾಲ್ ಟ್ಯಾಕ್ಸಿನಿಂದ ಒಳಗಡೆ ಎಂಟ್ರೆನ್ಸ್ ಆಗ್ತಕ್ಕಂಥ ಸ್ಥಳದಲ್ಲಿ ಬೀದಿ ದೀಪಗಳು ತಾವೇ ನೋಡ್ತಾ ಇರ್ಬೋದು. ಲೇಡೀಸ್ ಆಗಿರ್ಬೋದು, ಅನಾರೋಗ್ಯದಿಂದ ಬರ್ತಕ್ಕಂಥ ರೋಗಿಗಳಾಗಿರ್ಬೋದು, ಇಲ್ಲಿ ಓಡಾಡೋಕ್ಕೆ ಭಯಭೀತಿಯಿಂದ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಏಕೆ ಅಂದರೆ ಬೀದಿ ದೀಪಗಳು ಸಹ ಇಲ್ಲ. ನೋಡಿ, ತಾವೇ ನೋಡ್ತಾ ಇರ್ಬೋದು. ಯಾವುದನ್ನ ಗಾಡಿ ಬಂದರೆ ಬರ್ಬೋದು, ಬಿಟ್ಟರೆ ನೈಟ್ ಹೊತ್ತು ಯಾರನ್ನ ಬಸ್ ಸ್ಟ್ಯಾಂಡಿಂದ ಟೌನಲ್ ಸರ್ಕಲಿಂದ ಬರ್ತಾ ಕಾಲ್ ಟ್ಯಾಕ್ಸು ಈ ಮಾರ್ಗವಾಗಿ ಬರ್ತಕ್ಕಂಥವ್ರಿಗೆ ತುಂಬ ಭಯಭೀತಿಯ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಸ್ಪತ್ರೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಗೂ ಪಾಲಿಕೆ ಸಿಬ್ಬಂದಿ ವರ್ಗದವರು ದಯಮಾಡಿ ಇದಕ್ಕೆ ಬೀದಿ ದೀಪಗಳನ್ನು ಹೊಸದಾಗಿ ಅಳವಡಿಸಿ, ಇಲ್ಲ ಅಂದರೆ ಇದನ್ನೇ ಸರಿಪಡಿಸೋ ಕೆಲಸವನ್ನು ಮಾಡಿ ಅಂತೇಳಿ ಈ ಮೂಲಕ ತಿಳಿಯಪಡಿಸ್ತಾ ಇದ್ದೀನಿ. ದಯಮಾಡಿ ಇಂತಹ ಕೆಲಸಗಳನ್ನು ಆದಷ್ಟು ಬೇಗ ಮಾಡಿ. ಇದು ತುಮಕೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜಿಲ್ಲಾಸ್ಪತ್ರೆ. ಇದಕ್ಕೆ ಜಿಲ್ಲೆಯ ನಾನಾ ಭಾಗದಿಂದ ರೋಗಿಗಳು ಬರ್ತಾರೆ. ತಾವೇ ನೋಡ್ತಾ ಮಾಡ್ತಾ ಇದ್ದೀನಿ. ಹೀಗೆ ನೋಡಿ, ತಾವೇ ನೋಡ್ತಾ ಇರ್ಬೋದು. ಇಲ್ಲಿ ಹೋಗ್ತಾ ಇದ್ದಾರೆ ಅವರು. ಈ ರೋಡಲ್ಲಿ ಹೋಗಬೇಕು ಅಂದರೆ ಕತ್ಲೆಯಲ್ಲಿ ಟಾರ್ಚ್ ಹಾಕ್ಕೊಂಡು ಹೋಗ್ಬೇಕಾಗ್ತದೆ. ತಾವೇ ನೋಡ್ತಾ ಇರ್ಬೋದು. ನೀವು ಈ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇಬ್ಬರು ಮೂವರು ಯಾರನ್ನ ಜೊತೆ ಬಂದರೆ ಮಾತ್ರ ಈ ರೋಡಲ್ಲಿ ಓಡಾಡ್ಬೋದು. ಇಲ್ಲ ಅಂದರೆ ಈ ರೋಡಲ್ಲಿ ಓಡಾಡೋಕ್ಕೆ ಸಹ ಆಗಲ್ಲ. ಸರಗಳತನ ಇರ್ಬೋದು ಹಾಗೂ ಇನ್ನೂ ಅನೈತಿಕ ಚಟುವಟಿಕೆಗಳು ಇಲ್ಲಿ ಸಂಭವಿಸ್ತವೆ. ಇದಕ್ಕೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕಡಿವಾಣ ಹಾಕಬೇಕು ಅಂತೇಳಿ ಮೂಲಕ ತಿಳಿಯಪಡಿಸ್ತಾ ಇದ್ದೀವಿ. ಧನ್ಯವಾದಗಳು.